ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇಘನಾರಾಜ್. ರಣಂ ಸಿನಿಮಾ ಇದೇ ಮಾರ್ಚ್ 26ನೇ ತಾರೀಕು ರಿಲೀಸ್ ಆಗ್ತದೆ. ರಣಂ ಸಿನಿಮಾದ ಬಗ್ಗೆ ನಾನು ಏನಕ್ಕೆ ಮಾತಾಡ್ತಿದ್ದೀನಿ ಅಂತ ನೀವೆಲ್ಲರೂ ಅನ್ಕೋತಿರ್ಬೋದು. ಚಿರು ಸರ್ಜಾ ಅವರ ಒಂದು ಸ್ಪೆಷಲ್ ಸಿನಿಮಾ ಅಂತಲೇ ಹೇಳ್ಬೋದು ಇದು. ರಣಂ ಸಿನಿಮಾಲಿ ಚಿರು ಬಂದು ಒಂದು ಅದ್ಭುತವಾದ ಪಾತ್ರ ಮಾಡಿದ್ದಾರೆ. ಇದನ್ನು ಒಂದು ಎಕ್ಸ್ಟೆಂಡೆಡ್ ಕ್ಯಾಮಿಯೋ ಅಂತಲೇ ಹೇಳ್ಬೋದು. ಯಾಕಂದರೆ ನನಗೆ ಈ ಸಿನಿಮಾಲಿ ಅವರ ಒಂದು ಪಾತ್ರದ ಬಗ್ಗೆ ಚಿರು ಅವರು ಏನೋ ಒಂದು ಸ್ಪೆಷಾಲಿಟಿ ಇದೆ ಅಂತ ಹೇಳಿದರು. ವಿಭಿನ್ನವಾಗಿದೆ, ಎಸ್, ಒಂಥರ ವಿಶೇಷವಾಗಿದೆ, ಹೌದು, ಆದರೆ ಒಂದು ಸ್ಪೆಷಾಲಿಟಿ ಇದೆ ನನ್ನ ಪಾತ್ರ ಈ ಸಿನಿಮಾಲಿ ಅಂತ ನನಗೆ ಹೇಳ್ತಿದ್ರು. ಆ್ಯಂಡ್ ಆವಾಗ ನನಗೆ ಈ ಸಿನಿಮಾದ ಒಂದು ಫೈಟ್ ತೋರಿಸಿದ್ರು. ಈ ಫೈಟ್ ನಾನು ತುಂಬ ಎಂಜಾಯ್ ಮಾಡಿದೆ. ನಾನು ಯೂಶ್ವಲಿ ಚಿರು ಅವರ ಆ್ಯಕ್ಷನ್ ಸೀಕ್ವೆನ್ಸಸ್ ನನಗೆ ಪರ್ಸ್ನಲಿ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಹಿಸ್ ಸ್ಟಂಟ್. ಸೊ ಈ ಸಿನಿಮಾದ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಅವ್ರು ನನಗೆ ತೋರಿಸಿದಾಗ ಐ ಫೆಲ್ಟ್ ತುಂಬಾ ವಿಶೇಷವಾಗಿ ಮಾಡಿದ್ದಾರೆ. ದ ಸಮಥಿಂಗ್ ವೆರಿ ಯೂನಿಕ್ ಅಬೌಟ್ ದಿಸ್ ಅಂತ ನನಗೆ ಅನ್ನಿಸ್ತು. ಮ್ಯಾಡ್ ಕಮಿಟ್ಮೆಂಟು, ಒಂದು ಕ್ವೆಶ್ಚನ್ ಮಾಡೋದು, ಇನ್ನೊಂದು ಸುಟ್ಟು ಬಿಸಾಕೋದು. ಸೊ ಅದೇ ರೀತಿ ಈ ಸಿನಿಮಾ ಕೂಡ ಬಹಳ ವಿಶೇಷವಾಗಿದೆ. ಯಾಕಂದರೆ ಸಿನಿಮಾಲಿ ರೈತರ ಬಗ್ಗೆ ಆಗಿರ್ಬೋದು, ಪಾಲಿಟಿಕ್ಸ್ ಬಗ್ಗೆ ಆಗಿರ್ಬೋದು, ನಮ್ಮ ಯೂತ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ಸೆನ್ಸಿಟಿವ್ ಟಾಪಿಕ್ ನಾನು ಬಹಳ ಚೆನ್ನಾಗಿ ಈ ಸಿನಿಮಾಲಿ ಒಂದು ಕತೆ ರೂಪದಲ್ಲಿ ಮಾಡಿಕೊಂಡು ನಿಮಗೊಂದು ವಿಶೇಷವಾಗಿರೋ ಕತೆ ಹೇಳಕ್ಕೆ ಬರ್ತಾ ಇದ್ದಾರೆ. ಸೊ ಸಿನಿಮಾದ ನಿರ್ದೇಶಕರು ವಿ ಸಮುದ್ರ ಅವರು ಆ್ಯಂಡ್ ನಿರ್ಮಾಪಕರು ಬಂದು ನಮ್ಮ ಕನಕಪುರ ಶ್ರೀನಿವಾಸ್ ಸರ್. ಈ ಸಿನಿಮಾದಲ್ಲಿ ಅಫ್ಕೋರ್ಸ್ ಒಂದು ಬಹಳ ದೊಡ್ಡ ಸ್ಟಾರ್ ಕಾಸ್ಟೇ ಇದೆ. ವರಲಕ್ಷ್ಮಿ ಶರತ್ ಕುಮಾರ್ ಅವರು ಕೂಡ ಮಾಡಿದ್ದಾರೆ. ಸೊ ಈ ಸಿನಿಮಾ ಇದೇ ಮಾರ್ಚ್ 26ನೇ ತಾರೀಕು ರಿಲೀಸ್ ಆಗ್ತಿದೆ. ನನಗೆ ಬಹಳ ಖುಷಿ ಇದೆ, ಹೆಮ್ಮೆ ಇದೆ ಈ ಸಿನಿಮಾ ಬಗ್ಗೆ. ಆ್ಯಂಡ್ ನನಗೆ ಗೊತ್ತು ಚಿರು ಅವರ ಅಭಿಮಾನಿಗಳಿಗೆ ಇದು ಮತ್ತೊಂದು ಟ್ರೀಟ್. ಸೊ ಈ ಸಿನಿಮಾ ರಿಲೀಸ್ ಆದಾಗ ಪ್ರತಿಯೊಬ್ಬರು ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ನಾನು ಕೇಳ್ಕೊತೀನಿ.